ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಏನಪ್ಪ ಮಾಡ್ತಾಯಿದ್ದೀನಿ, ಕೋಸಂಬರಿ ಮಾಡ್ತಾಯಿದ್ದೀನಿ. ದೇಹಕ್ಕೆ ತಂಪು ಮತ್ತು ಈ ಬಿಸಿಲಿಗಂತೂ ಮೇಯ್ನ್ ಬೇಕಾಗಿರುವಂಥ ಪದಾರ್ಥ ಇದು. ಏನಪ್ಪ ಬೇಕು ಇದಕ್ಕೆ ಅಂತ ಅಂದರೆ ಒಂದು 5ರಿಂದ 6 ಮೆಣಸು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿರೋಂಥ ಒಂದು ಹಸಿಮೆಣ್ಸಿನ್ಕಾಯಿ, ಒಂದು ಈರುಳ್ಳಿ, ಒಂದು ಹಿಡಿಯೋಷ್ಟು ಕಾಯಿ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ದಾಳಿಂಬೆ ಬಿಡಿಸಿಟ್ಕೊಂಡಿದ್ದೀನಿ, ಒಂದು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ಸೌತೆಕಾಯಿ ಒಂದು ಇಲ್ಲ ಅಥವಾ 2, ಒಂದು ಟೊಮೊಟೊ, ಹೆಸರು ಬೇಳೆನ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಮುಂಚೆನೇ ತೊಳೆದು ನೆನೆಸಿ ಇಟ್ಟಿದ್ದೆ. ಇವಾಗ ಸೋಸಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಇವಾಗ ಎಲ್ಲದನ್ನು ಮಿಶ್ರಣ ಮಾಡ್ಕೊಳ್ಳೋಣ. ಎಲ್ಲರೂ ಅಷ್ಟೇ ಈ ಬೇಸಿಗೆಯಲ್ಲಿ ಮುಖ್ಯವಾಗಿ ತಿನ್ನಬೇಕಾಗಿರುವಂಥ ಪದಾರ್ಥ ಇದು ಕೋಸಂಬರಿ. ಯಾರೇ ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಒಳ್ಳೆಯದು. ಸೌತೆಕಾಯಿ ಹಾಕೋತಾ ಇದ್ದೀನಿ, ಒಂದು ಟೊಮೊಟೊ ಹಚ್ಚಿಟ್ಕೊಂಡಿರುವಂಥದ್ದು. ಸೌತೆಕಾಯಿ ಆಗಲಿ, ಕ್ಯಾರೆಟ್ ಆಗಲಿ, ಪ್ರತಿಯೊಂದೂ ದೇಹಕ್ಕೆ ತಂಪೇನೆ. ದಾಳಿಂಬೆ ರುಚಿ ಕೊಡಲಿ ಅಂತ ಹೇಳ್ಬಿಟ್ಟು ಹಾಕಿರೋಂಥದ್ದು, ಒಂದು ದಾಳಿಂಬೆ ಬಿಡಿಸಿಟ್ಕೊಂಡಿರೋಂಥದ್ದು. ಬೇಕು ಅಂದರೆ ಇನ್ನೂ ಆ್ಯಡ್ ಮಾಡ್ಕೊಬೋದು. ಸೌತೆಕಾಯಿ ಜಾಸ್ತಿ ತಿಂತೀವಿ ಅಂತ ಅನ್ನೋರು, ಕ್ಯಾರೆಟ್ ಜಾಸ್ತಿ ತಿಂತೀವಿ ಅಂತ ಅನ್ನೋರು. ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಸಣ್ಣಗೆ ಈರುಳ್ಳಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ, ಏನು ಮೆಣಸೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದು ಖಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಅವಾಗೆ ಸ್ಕಿಪ್ ಆಗಿತ್ತು ಖಾರದ ಪುಡಿ. 1-2 ಚಿಟಿಕೆ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಎಲ್ಲನೂ ಹಾಕೊಂಡು, ಖಾರದ ಪುಡಿ ಬೇಡ ಖಾರ ಕಮ್ಮಿನೇ ಇರಲಿ ಅಂತ ಅನ್ನೋರು ಸಾಕು ಹಸಿರು ಮೆಣಸಿನ್ಕಾಯಿನೇ 1 ಹಾಕ್ಕೊಂಡಿದ್ದೀನಿ, ನೀವು 2 ಹಾಕ್ಕೊಳ್ಳಿ. ಖಾರದ ಪುಡಿ ಸ್ಕಿಪ್ ಮಾಡ್ಕೊಳ್ಳಿ. ಮೆಣಸು ಪೌಡ್ರು, ಮೆಣಸು ಪ್ಯಾಕೆಟ್ ಹಾಕ್ಕೋಬೇಡಿ. ಮನೇಲಿ ಏನು ಮೆಣಸಿರುತ್ತೆ ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ, ಆದರೂ ಒಂಥರ ಫ್ಲೇವರ್ ಬರುತ್ತೆ ಅಂಗಡಿಗಿನ. ಇವಾಗೇನು ಕಾಯಿ ತುರಿದಿಟ್ಕೊಂಡಿದ್ದೆ ಅದನ್ನು ಸಹ ಹಾಕೋತಾ ಇದ್ದೀನಿ. ಕಾಯಿ ಅಷ್ಟೇ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ, ಚೆನ್ನಾಗಿ ರುಚಿಯಾಗಿದೆ. ಕಾಯಿ ನೆಂದು ರುಚಿ ಬಿಟ್ಟರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಒಂದು 5-10 ನಿಮಿಷ ಇದ್ದಾಗ ಇನ್ನೂ ರುಚಿ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಹಿಂಡಿ ಹಾಕ್ಕೊಳ್ಳಿ, ಯಾಕೆಂದರೆ ನೀರಿನ ಅಂಶ ಇರುತ್ತಲ್ಲ, ಜಾಸ್ತಿ ನೀರು ಬಿಟ್ಕೊಂಡ್ಬಿಡುತ್ತೆ ಅಂತ ಹೇಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಬೇಸಿಗೆಯಲ್ಲಂತೂ ಇದನ್ನು ಹೆವಿ ತಿನ್ನಿ, ಒಳ್ಳೆಯದು ದೇಹಕ್ಕೆ. ವಾರಕ್ಕೇನಿಲ್ಲ ಅಂದರೂ 1 ಸರಿ 2 ಸಲ ತಿಂತಾ ಬನ್ನಿ. ಯಾರಿಗೆ ಉಷ್ಣಾಂಶ ಜಾಸ್ತಿ ಇದೆ ಅವರಿಗೆ ತುಂಬಾ ತಂಪಾಗುತ್ತೆ, ತುಂಬಾ ಒಳ್ಳೆಯದು.